ಒಂದು ರೀತಿ ಕ್ರೈಮ್ ಥ್ರಿಲ್ಲರ್ಗಳನ್ನು ಮೀರಿಸುವ ರೀತಿ, ಇನ್ನೊಂದು ಕಡೆ ಅತ್ಯಂತ ವ್ಯವಸ್ಥಿತವಾಗಿ ಈ ಮಾಫಿಯಾಗಳು ವರ್ಕ್ ಮಾಡೋ ರೀತಿ ಹಣಕಾಸು ವ್ಯವಹಾರಗಳು, ಅಡ್ವಾನ್ಸ್ ಕೊಡೋದು, ಆಮೇಲೆ ಪೇಮೆಂಟು, ಫಸ್ಟ್ ಅಗ್ರಿಮೆಂಟು, ಆಮೇಲೆ ರಿಜಿಸ್ಟ್ರೇಷನ್ನು ಅಂದಂಗೆ ಪ್ರಾಪರ್ಟಿನಲ್ಲಿ, ಆ ರೀತಿ ಒಂದು ರೀತಿ ಲಾರ್ಜ್ಲಿ ಪ್ರೊಫೆಷನಲ್ಗಳ ಥರ ಬಿಹೇವ್ ಮಾಡಿರುವ ಈ ಕಚಡ ಗ್ಯಾಂಗ್ನ ಒಂದೊಂದು ಕಥೆನೂ ಒಂದೊಂದು ರೂಪದಲ್ಲಿ ದಿನಕ್ಕೆ ಬರ್ತಾ ಇದೆ. ಸದ್ಯಕ್ಕೆ ಅಂಥದ್ದು ಏನಪ್ಪ ಬಂದಿದೆ ಅಂದರೆ, ಪಬ್ಲಿಕ್ ಟಿವಿಗೆ ವಿಶೇಷವಾಗಿ ಲಭಿಸಿರುವ ಪೊಲೀಸರ ರಿಮಾಂಡ್ ಕಾಪಿ ನನ್ನ ಸಹೋದ್ಯೋಗಿಗಳು ನಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದಾರೆ. ಈ ರಿಮಾಂಡ್ ಕಾಪಿ ಸ್ಫೋಟಕವಾದಂತಹ ವರದಿಗಳನ್ನು ನಮಗೀಗ ಗೊತ್ತಿರುವುದನ್ನು ಅಧಿಕೃತಗೊಳಿಸಿ ತಂದಿಡ್ತಾ ಇದ್ದಾರೆ ನ್ಯಾಯಾಲಯದ ಮುಂದೆ. ದರ್ಶನ್ ವಿರುದ್ಧ CCTV ಸಾಕ್ಷ್ಯಗಳು, ಬಳಸಿರುವ ಅಸ್ತ್ರಗಳು, ಮಾರಕಾಸ್ತ್ರಗಳು, ಮಾರಕವಲ್ಲದ ಅಸ್ತ್ರಗಳು, ಅಸ್ತ್ರಗಳಲ್ಲಿ ಮಾರಕ ಅಲ್ಲ ಅನ್ನೋದು ಯಾವುದೂ ಇಲ್ಲ, ಎಲ್ಲವೂ ಮಾರಕಾನೇ. ಅದು ಅವನು ಹಾಕಿದ್ದ ಬಟ್ಟೆ, ಡ್ಯಾಶು ಡ್ಯಾಶು ಡ್ಯಾಶು, ಹೀಗೆ ಶೂ, ಲೇಸು ಎಲ್ಲ ಅಷ್ಟೇ, ಮುಗಿತು ಕಥೆ. ಏನಿದೆ ಈ ರಿಮಾಂಡ್ ಕಾಪಿನಲ್ಲಿ? ವಾಟ್ ಈಸ್ ಎ ರಿಮಾಂಡ್ ಕಾಪಿ? ಪೊಲೀಸ್ನವರು ಘಟನೆಯ ಆರಂಭದಿಂದ ಎಂಡವರೆಗೆ ಅಲ್ಲಿವರೆಗೆ ಆಗಿರುವ ತನಿಖೆಯ ಆಧಾರದ ಮೇಲೆ ಮತ್ತು ಸಾಕ್ಷಿ ಮತ್ತು ಆರೋಪಿಗಳ ಅಥವಾ ಇನ್ನಿತರ ಹೇಳಿಕೆಗಳ ಮೇಲೆ ಒಂದು ಚೈನ್ ಆಫ್ ಸ್ಟೋರಿನ ಲೈನನ್ನು ಎಳ್ಕೊಂಬಂದಿರ್ತಾರೆ. ಕಾಮನ್ ಮ್ಯಾನ್ ವಾದದಲ್ಲಿ ಹೇಳ್ಬೋದು ಅಂದರೆ, ಲೆಟ್ ಅಸ್ ಕಾಲ್ ಇಟ್ ಆಸ್ ಕ್ರೈಮ್ ಸ್ಟೋರಿ. ಇದೊಂದು ಸ್ಟೋರಿ. ಈಗ ಅಂದರೆ ಹೀಗಿದ್ದಿದ್ದು ಹೀಗಾಗಿದೆ ಅಂತ ತಂದಿದ್ದಾರೆ ಅಧಿಕೃತವಾಗಿ. ಇಲ್ಲಿವರೆಗೂ ಪೀಸ್ ಅವನಲ್ಲೋದಂತೆ ನಿಲ್ಲೋದಂತೆ ಇದನ್ನೊಂದು ರೂಪದಲ್ಲಿ ತರ್ತಾರೆ. ಮೊದಲನೇ ದಿನ ಏನಾಯಿತು, ಆಮೇಲೆ ಏನಾಯಿತು, ಆಮೇಲೆ ಏನಾಯಿತು, ಆಮೇಲೆ ಏನಾಯಿತು, ಆಮೇಲೆ ಏನಾಯಿತು, ಹೇಗಾಯಿತು ಅನ್ನೋದನ್ನು ಹೇಳ್ಕೊಂಡು ಹೋಗೋ ಒಂದು ಕ್ರೈಮ್ ಸ್ಟೋರಿ ಅಂತ ಇಟ್ಕೊಳ್ಳೋಣ. ರೈಟ್, ಅಷ್ಟೇನಾ? ಅದರ ಕತೆ ಮುಗಿದೋಯ್ತು, ಕತೆ ಓದೋದು ಬಿಸಾಕೋದು ಸೈಡ್ಗ ಅಂದರೆ ಹಾಗಲ್ಲ, ಅದಕ್ಕೆ ಆಮೇಲೆ ಬರ್ತೀವಿ. ಇದರಲ್ಲಿ ಏನಿದೆ ಅಂತ ಫಸ್ಟ್ ನೋಡೋಣ. ಬಿಕಾಸ್ ದಿಸ್ ಫಾರ್ಮ್ಸ್ ದ ಬೇಸಿಸ್ ಆಫ್ ನೆಕ್ಸ್ಟ್ ಲೀಗಲ್ ಸ್ಟೆಪ್ಸಲ್ಲಿ, ಮುಂದಿನ ಕಾನೂನು ಪ್ರಕ್ರಿಯೆಗಳಿಗೆ ಇದೊಂಥರ ಅಡಿಪಾಯ ಅನ್ನಕ್ಕಾಗಲ್ಲ, ಯಾಕಂದರೆ ಆರೋಪ ಪಟ್ಟಿ ಬರಬೇಕು. ಅದಕ್ಕೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಭಯಾನಕ ಅಂಶಗಳು ಬಂದಿರೋದು. ವೈದ್ಯರು ಹೇಳ್ತಾ ಇರೋದು, ಆಘಾತ ಮತ್ತು ಮೆದುಳಿನ ತೀವ್ರ ರಕ್ತಸ್ರಾವದಿಂದ ಆತ ಮೃತಪಟ್ಟಿದ್ದಾನೆ ಅಂತ. ಮಾರಕಾಸ್ತ್ರಗಳಿಂದ ರೇಣುಕಾಸ್ವಾಮಿ ಮಾರಣಾಂತಿಕ ಹಲ್ಲೆ ನಡೆದಿರೋ ಪರಿಣಾಮ 32 ಕಡೆ ಗಾಯದ ಗುರುತುಗಳು ಇವೆ. ಅವತ್ತು ಯಾರೋ ಹೇಳ್ತಾ ಇದ್ರು, ನಾನು ನೋಡ್ತಾ ಇದ್ದೆ, ಅದು ನಾಲೆ ಪಕ್ಕದಲ್ಲಿ ಇದೆ, ಹಾಗಾಗಿ ನಾಯಿ ಎಳ್ಕೊಂಡಿರ್ಬೋದಲ್ಲ, ನಾಯಿ ಕಚ್ಚಿರ್ಬೋದಲ್ಲ. ದರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಇಂಜುರೀಸ್ ಅಲ್ಲಿ. ಭಾಳ ಜನಕ್ಕೆ ಇದು ಅರಿವಿರುತ್ತೋ ಇಲ್ವೋ, ಇರುತ್ತೆ ಸಾಮಾನ್ಯವಾಗಿ. ಹೀಗೆ ಒಂದು ಬುಲೆಟ್ಗೆ ಎಂಟ್ರಿ ಎಕ್ಸಿಟ್ಗಳಿರುತ್ತವೋ, ಹಾಗೆ ಆ ಬುಲೆಟ್ಗೆ ತನ್ನದೇ ಆದ ಒಂದು ಜಾತಿ, ಅದರದ್ದೇ ಆದ ಒಂದು ನಕ್ಷತ್ರ ಟೈಪು, ಅದಕ್ಕೊಂದು ಗುರುತಿದೆ. ಹಾಗೆ ಹಲ್ಲೆಗಳಲ್ಲೂ ಎಲ್ಲವೂ ಬೇರೆ ಬೇರೆ ರೀತಿಯ ಗಾಯದ ಗುರುತುಗಳು. ದಪ್ಪ ಮರದ ಪಟ್ಟಿಯಿಂದ ಸೌದೆ ಥರ ಹಿಡ್ಕೊಂಡು ಹೊಡೆದ್ರೆ ಬೇರೆ, ಶಾರ್ಪ್ ಪದಗಳಲ್ಲಿ ಹೊಡೆದ್ರೆ ಬೇರೆ, ಗುಂಡೇಟು ಬಿದ್ದರೆ ಬೇರೆ, ಜಜ್ಜಿದ ಗಾಯ ಬೇರೆ, ಎಲ್ಲದಕ್ಕೂ ಬೇರೆ ಬೇರೆ. ಆ ಗಾಯಗಳನ್ನು ನಾಯಿ ಮಾಡೋಕ್ಕಾಗಲ್ಲ. ಆ ಗಾಯಗಳು 32 ಕಡೆ ಗಾಯದ ಗುರುತು. ಯಾರು ಮಾಡಿದ್ರು ಆಮೇಲೆ ನೋಡೋಣ, ಯಾರೋ ಮಾಡಿರ್ಬೇಕಲ್ಲ, ಯಾವನೋ ಒಬ್ಬ ಕಚಡ ಮಾಡಿರ್ಬೇಕಲ್ಲ. ಅದನ್ನು ತಲೆಬುರುಡೆಯಲ್ಲಿ 7ಕ್ಕೂ ಹೆಚ್ಚು ಗಾಯದ ಗುರುತು. ತಲೆಬುರುಡೆನಲ್ಲಿ ಅಂದರೆ ಯಾವುದಕ್ಕೋ ಜಜ್ಜಿದ್ರು ಅಥವಾ ಯಾವುದ್ರಲ್ಲೋ ಬಾರಿಸಿದ್ರು, ಹೊಡೆದ್ರು ಅಂತ ಈ ಥರ. ಮರ್ಮಾಂಗದಲ್ಲಿ ತೀವ್ರ ರಕ್ತಸ್ರಾವದ ಮಾಹಿತಿ, ಇದೆಲ್ಲವನ್ನ ವೈದ್ಯರು ವರ್ಣಿಸಿದ್ದಾರಂತೆ ಅವರ ರಿಪೋರ್ಟ್ನಲ್ಲಿ, ಅಕಾರ್ಡಿಂಗ್ ಟು ರಿಮಾಂಡ್ ಕಾಪಿ. ಈ ದರ್ಶನ್ ವಿರುದ್ಧ CCTV ಸಾಕ್ಷ್ಯದಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಒಂದಿಷ್ಟು ಸಾಕ್ಷಿ ಲಭ್ಯ ಮತ್ತು ಅದ್ರಲ್ಲಿ ಬಳಸಿದ್ದ ಪದಾರ್ಥಗಳು ಅಂತ ಕರೆಯೋಣ, ಸಲಕರಣೆಗಳು. ಯಾರು ಆರೋಪಿಗಳಿಗೆ 2 ಸಲ ಹೇಳೋದಾದ್ರೆ, ಇವರು 2 ಸಲ ಆದರೆ ಮಾರಕಾಸ್ತ್ರಗಳು. ಪೊಲೀಸ್ ಲಾಠಿ, ರಿಪೀಸ್ ಪಟ್ಟಿ, ರಕ್ತದ ಕಲೆ, ಬೇರೆ ಬೇರೆ ಬಟ್ಟೆ, ಕೂಗುದು, ಘಟನೆ 30 ನಿಮಿಷದ ಒಂದು ವಿಡಿಯೋ CCTVಯಿಂದ. ಅವನ ಅರೈವಲ್ಲು, ಅಕ್ಯೂಸ್ಡ್ದು, ಎಂಟ್ರಿ, ಎಕ್ಸಿಟ್ಗಳು, ಆಗ ಹಾಕಿರ್ಬೋದಾದ ಬಟ್ಟೆಗಳು, ನಂತರ ಅದೇ ಥರದ ಬಟ್ಟೆಗಳು ಸೀಸ್ ಆಗ್ಬೋದು, ಡ್ಯಾಶು ಡ್ಯಾಶ್ ಡ್ಯಾಶ್ ಅಂತಲೇ ಏನೇನೋ ಇರುತ್ತೆ.
ಪ್ರಮುಖ ಸಾಕ್ಷ್ಯವಾಗಿ CCTV ಕೇಸ್ ಪ್ರಮುಖ ಸಾಧ್ಯತೆ ಇದೆ. ಏನಕ್ಕೆ ಸಾಧ್ಯತೆ ಈ CCTV ದೃಶ್ಯದ್ದು? ದಿ ಪ್ರೆಸೆನ್ಸ್ ಆಫ್ ದಿ ಅಕ್ಯೂಸ್ಡ್ ಕ್ರೈಮ್ ಅಕ್ಕರೆನ್ಸ್ ಆಗಿರೋ ಜಾಗ, ಅಂದರೆ ಈ ಕೃತ್ಯ ಏನು ನಡೆದಿದೆ ಆ ಜಾಗದಲ್ಲಿ ಈತ ಹಾಜರಿದ್ದ, ಆ ಪ್ರೆಸೆನ್ಸ್ ತೋರಿಸ್ತಾ ಇದೆ, ಅದನ್ನು ತೋರ್ಸತ್ತೆ. ಅವ್ನು ಶೆಡ್ ಒಳಗೆ ಹೋದ್ಮೇಲೆ ಫಿಲಮಲ್ಲಿ ತೋರಿಸ್ದಂಗೆ ಸೀನ್ ಟು ಸೀನ್ ಅಂತ ಕೂಗೋದವನು ಆ ಥರ ಸೀನ್ ಟು ಸೀನ್ ಇಲ್ಲದೆ ಇರ್ಬೋದಲ್ಲ ಕ್ಯಾಮ್ರಾ, ಬಟ್ ದಿ ಪ್ರೆಸೆನ್ಸ್ ಇಸ್ ಬಿಕಮ್ಸ್ ಎಸ್ಟಾಬ್ಲಿಷ್ಡ್. ಆ ಟೈಮಲ್ಲಿ ಇದ್ರ ಇಲ್ವಾ? ದರ್ಶನ್ ಮನೆಯಲ್ಲಿ ಇದೆಯಂತೆ ಒಂದಷ್ಟು ಸಾಕ್ಷ್ಯ. ಅವನು ಧರಿಸಿದ್ದ ಬಟ್ಟೆ ಎಲ್ಲ ವಶ ಮಾಡಿದ್ದಾರೆ. ಆ ಬಟ್ಟೆ ಹೊಡೆದಾಗ ಒಂಚೂರು ರಕ್ತ ಹರಿತ್ತು ಅಂತನೋ, ಅಥವಾ ಅವ್ನು ಜುಟ್ಟು ಹಿಡ್ಕೊ ಜಗ್ಗದಾಗ ಅವನ ಬಟ್ಟೆ ಮೇಲೆ ಅವ್ನು ಕೂದಲಿತ್ತು ಅಂತನೋ ಏನೋ ಇರ್ಬೋದು. ಬಟ್ ಮನೆಗೆ ತಗೊಂಡೋಗಿ ಬಿಸಾಕಿದ್ಮೇಲೆ ಅವನ ಒಗದು ಬಿಸಾಕ್ಬಿಟ್ಟಿದ್ರೆ ಮುಗಿದೋಯ್ತು ಕತೆ. ಅದು ಅಂದ್ರೆ ಏನು ಸಿಗೋದಿಕ್ಕೆ ಸಾಧ್ಯ ಇಲ್ಲ. ಬಟ್ಟೆ ಅದೇ ಅಂತ ಎಸ್ಟಾಬ್ಲಿಷ್ ಮಾಡ್ಬೋದು, ಅಂದ್ರೆ ಆ ದಿನ ಅಲ್ಲಿ ಈ ರೀತಿಯ ಫೊರೆನ್ಸಿಕ್ ಎವಿಡೆನ್ಸ್ ಆ ಬಟ್ಟೆಯಲ್ಲಿ ಇಲ್ಲದೆ ಇರಬಹುದು. ಮನೆ ಮೇಲೆ ಟೆರೆಸ್ ಮೇಲೆ ಇತ್ತಂತೆ, ಒಗದು ಹಾಕಿರೋ ಸಾಧ್ಯತೆ ಇದೆ ಅಂತ FSL ಕಳಿಸಿದ್ದಾರೆ. ಅವಳು ಕೆಟ್ಟ ಬಟ್ಟೆ ಒಗೆಯೋ ಪ್ರಾಕ್ಟೀಸ್ ಏನಾದ್ರು ಇದ್ದರೆ ಸುಮ್ಮನೆ ಹಿಂಗೆ ಜಾರಿ ಬಿಡೋದ ಕಡೆ ಹಿಂಗೆ ಬಿಸಾಕ್ಬಿಡು, ಹೋಗತ್ಲ ಕಡೆಗೆ ಸರಿ ಅಂತ ಒಗೆಯೋದು ನಾನು ಬಟ್ಟೆನ ಅಂತ ಏನಾದ್ರು ಇದ್ದರೆ ಗೊತ್ತಿಲ್ಲ, ಕಲೆಗಳಿದ್ದು ಜಾಸ್ತಿ ಗೊತ್ತಿಲ್ಲ, ವಿ ಡೋಂಟ್ ನೋ. ಅದು ಇರಬೇಕಲ್ಲ. ಇನ್ನು ಆ ಥರ ಪತ್ನಿ ಮನೆಯಲ್ಲಂತೆ. ದಿಸ್ ಈಸ್ ಸಮಥಿಂಗ್ ವೆರಿ ಸರ್ಪ್ರೈಸಿಂಗ್ ಟು ಮಿ. ನಮಗಿರೋ ಅವರ ಫ್ಯಾಮಿಲಿ ವಿಚಾರದಲ್ಲಿ ಅವರ ಪತ್ನಿ ಒಂದು ರೀತಿ ತಾಗದಂತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಚೆನ್ನಾಗಿರಬೇಕಾಗಿತ್ತು, ಇರಲಿ, ದಟ್ ಇಸ್ ಅವರ್ ವಿಶ್. ಅದು ಹಾಗಿದೆ. ಆದರೆ ಈಗ ನೋಡಿದ್ರೆ ಆಫ್ಟರ್ ದಿ ಕ್ರೈಮ್, ಅಂದರೆ ಈಗ ಕೃತ್ಯ ನಡೆದ ನಂತರ ಆಕೆ ಮನೆಯನ್ನು ಯೂಸ್ ಮಾಡಿರೋದು ಅಥವಾ ಏನೋ ಒಂಥರ ಕಾಣಿಸ್ತಾ ಇದೆ. ವಿಚಿತ್ರವಾಗಿದೆ ಇದು ಹೇಗೆ? ಆ ಶೂ ಏನೋ ಅವ್ರು ಹಾಕಿದ ಶೂ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಇತ್ತಂತೆ. ಅವ್ರ ಮನೇಲಿ ಇಟ್ಟಿದ್ರಂತೆ ಅದನ್ನು. ಯಾರೋ ಕಾಸ್ಟ್ಯೂಮ್ ಅಸಿಸ್ಟೆಂಟೋ ಯಾರು ಪೊಲೀಸರಿಗೆ ಅವ್ರು ಕೊಟ್ಬಿಟ್ಟಿದ್ದಾರೆ. ಆ ಲೇಡಿ ತಗೊಳ್ಳಿಪ್ಪ ಅಂತ ಕೊಟ್ಬಿಟ್ಟಿದ್ದಾರೆ. ಅಪ್ರಾಪ್ತ ಆಗದೆ ಇರೋದು. ಮನೆಯಲ್ಲಿ ಮಗ ಚಿಕ್ಕ ಮಗು ಇದೆ, ಅದರಿಂದ ಬರಬೇಡಿ ಮಹಾಜರ್ಗೆ, ಎಂಬರಾಯ್ಸ್ ಆಗತ್ತೆ ಅಂದಿದ್ದಾರೆ. ದಟ್ ಐ ಕಂಪ್ಲೀಟ್ಲಿ ಅಕ್ಸೆಪ್ಟ್ ಇಟ್. ಅದನ್ನು ಆ ಮಗುಗೆ ಎಂಬರಾಯ್ಸ್ ಆಗಬಹುದು. ಬಟ್ ಆ ಮಗುಗೆ ಅವತ್ತು ಹಾಗಾದ್ರೆ ಸೋಷಿಯಲ್ ಮೀಡಿಯಾ ಔಟ್ ಹಾಕಿಸ್ಬಾರ್ದಾಗಿತ್ತು ಅವಾಗ. 15 ವರ್ಷ ದಟ್ ಇಸ್ ವಿಲ್ ಬಿ ಮೈ ಆರ್ಗ್ಯುಮೆಂಟ್. ಇದೆಲ್ಲ ಹಾಕಿಸ್ಬಾರ್ದಾಗಿತ್ತು. ಮುಜುಗರಾನೆ ಯಾವುದೇ ತಾಯಿಗೆ ಅದನ್ನೆಲ್ಲ ಡಿಫೆಂಡ್ ಮಾಡಿಕೊಂಡು ಮಕ್ಕಳ ಮುಂದೆ ನಿಂತ್ಕೊಳ್ಳೋದು ಕಷ್ಟ ಆಗುತ್ತೆ. ಅಷ್ಟು ಸುಲಭ ಅಲ್ಲ, ನಾವು ಒಪ್ಕೋತೀನಿ ಅದನ್ನು. ಬಟ್ ಆ ಎಚ್ಚರಿಕೆಗಳು ಇರಬೇಕು. ಸೋಷಿಯಲ್ ಮೀಡಿಯಾದ ಮೀಡಿಯಾಗ ಮಗುನ್ ಬಿಡ್ತೀನಿ ಅನ್ನೋದಾದ್ರೆ ಇದನ್ನು ಹೇಳಕ್ಕಾಗಲ್ಲ. ಇವಾಗ ಎಲ್ಲವನ್ನೂ ನೋಡ್ತಾ ಇರ್ತಾರೆ. ಅಪಾರ್ಟ್ಮೆಂಟಿಂದ ಹೊರಕ್ಕೆ ಬಂದು ಕೊಟ್ರಂತೆ, ದಟ್ಸ್ ಆಲ್ ರೈಟ್, ಕೊಟ್ಟಿರ್ತಾರೆ. ಈ ರಿಮಾಂಡ್ ಕಾಪಿ ಆಗಿದೆ ಸರ್. ಈಗ ಮುಂದೆ ಏನು ಸರ್ ಇದ್ರ ಮುಂದೆ ಏನು? ನಾನು ಆಗಲೇ ಹೇಳಿದೆ, ಇದೊಂದು ಕ್ರೈಮ್ ಸ್ಟೋರಿ ಪ್ರೆಸೆಂಟೇಷನ್. ಯಾರಿಗೆ? ನ್ಯಾಯಾಲಯಕ್ಕೆ. ಹಾಗಾದ್ರೆ ಮುಂದೆ ಏನಾಗಬೇಕು? ಈ ಎಲ್ಲದರ ಆಧಾರದ ಮೇಲೆ ಅಂತಿಮವಾಗಿ ಒಂದು ಆರೋಪ ಪಟ್ಟಿ ಬಂದು ಸಲ್ಲಿಕೆ ಆಗಬೇಕು ಕೋರ್ಟ್ಗೆ. ಆ ಆರೋಪ ಪಟ್ಟಿಯ ಆಧಾರದ ಮೇಲೆ ಚಾರ್ಜಸ್ ಫ್ರೇಮ್ ಮಾಡಿ ಇದು ನಡೀಬೇಕು, ವಿಚಾರಣೆ ನಡೀಬೇಕು. ಆದರೆ ಈ ಮಧ್ಯದಲ್ಲಿ, ಅಂದರೆ ಈ ವಿಚಾರಣೆ ನಡೆಯುವಾಗ ಅಥವಾ ಮುಂದೆ ಮುಗಿಯುವಾಗ, ವಿಚಾರಣೆ ಹಂತಕ್ಕೆ ಬಂದಾಗ ಮುಗಿಯುವಂಥ ಏನೇನು? ನಂಬರ್ 1, ಯಾರನ್ನು ಸಾಕ್ಷಿಗಳು ಅಂತ ಪರಿಗಣಿಸಿ ನೀವು ಮುಂದಕ್ಕೆ ಸಾಕ್ತೀರೋ ಅವ್ರು ಗಟ್ಟಿಯಾಗಿ ನಿಲ್ಲಬೇಕು. ಕೊನೆವರೆಗೂ ಅದೇ ಸ್ಟೇಟ್. ಸಾಮಾನ್ಯವಾಗಿ ನಾವು ನೋಡೋದು ಪವರ್ಫುಲ್ ಕ್ರಿಮಿನಲ್ ಕೇಸ್ಗಳಲ್ಲಿ ಸಾಕ್ಷಿಗಳು ಹಾಸ್ಟೈಲ್ ಆಗಿಬಿಡೋದು, ಅಂದರೆ ತಿರುಗಿ ಬೀಳುವುದು. ಪೊಲೀಸರಿಗೆ ಈಗ ಆರೋಪಿಗಳ ಪೈಕಿ ಒಂದಷ್ಟು ಜನ ಹೇಳಿಕೆಗಳನ್ನು ಕೊಟ್ಟಿರ್ತಾರೆ. ಹೌದು ಸರ್, ಅವತ್ತಂಗೆ ಆಗ್ಬಿಡ್ತು ಸರ್, ತಪ್ಪು ಮಾಡ್ಬಿಟ್ಟೋ ಸರ್, ಏನೋ ಒಂದು ಹೊಡೆದೋ ಸರ್, ಮಲ್ಕೊಂಬಿಟ್ಟ ಸರ್, ಹೊಡೆದ್ವಿ, ಎತ್ತಾಕೊಂಬಂದ್ವಿ, ದರ್ಶನ್ ಅವರು ಒಂದು ಏಟು ಕೊಟ್ಟರು ಅಷ್ಟೇ ಅಂತ ಏನೇನು ಕೊಟ್ಟಿದ್ದಾರೆ. ಇದಕ್ಕೆ ಅವ್ನು ಬದ್ಧನಾಗಬೇಕು. ಭದ್ರ ಆಗೋದು ತುಂಬ ಕಡಿಮೆ, 198ರಲ್ಲಿ ಆಗಲ್ಲ. ತಿರುಗಿ ಬಿದ್ದುಬಿಡ್ತಾರೆ, ಹಾಸ್ಟೈಲ್ ಆಗಿಬಿಡ್ತಾರೆ. ಆ ದಿನ ಪೊಲೀಸ್ನವ್ರು ನಮ್ಗೆ ಹೊಡೆದ್ರು, ಎದುರಿಸಿದ್ರು, ಕೊಟ್ಟ ಸೈನು, ಅದೇನಾಗತ್ತೆ? ಎಷ್ಟು ಭದ್ರ ಆಗ್ತಾರೆ? ಎರಡನೇದು ಪೊಲೀಸರೇ ಮಾಡಿರುವ ಸಾಕ್ಷಿಗಳು ಏನಿವೆ. ಎರಡನೇದು ಇತರೆ ಸಾಕ್ಷಿಗಳ ಸಂಗ್ರಹ. ಅದು ಬಟ್ಟೆ ಇರ್ಬೋದು, ರಕ್ತದ ಕಲೆ ಇರ್ಬೋದು, ಬ್ಯಾಟ್ ಇರ್ಬೋದು, ಬ್ಯಾಟಲ್ಲಿರೋ ರಕ್ತದ ಕಲೆ ಇರ್ಬೋದು, CCTV ವಿಜುವಲ್ ಇರ್ಬೋದು, ಕಾರ್ ಇರ್ಬೋದು, ಕಾರಲ್ಲಿ ಒಳಗಡೆ ಇರೋ ಇನ್ನೇನೋ ದಾಖಲೆ ಇರ್ಬೋದು, ಫೋನ್ ಕಾಲ್ ಇರ್ಬೋದು, ಮೊಬೈಲ್ ಕಾಲ್ ಇರ್ಬೋದು, SMS ಇರ್ಬೋದು, ವಿಡಿಯೋ ಚಾಟ್ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು. ಅದು ಸ್ಟ್ರಾಂಗ್ ಎವಿಡೆನ್ಸ್. ದಾಟ್ ಹ್ಯಾಸ್ ಟು ಸ್ಟ್ರಾಂಗ್ ಅಲ್ಲ ಕತೆ. ಅದು ಹೇಗಿರಬೇಕು ಅಂದರೆ ನಿಮ್ಮ ಸ್ಟೋರಿಗೆ ಪೂರಕವಾಗಿ ಅದು ಹೌದು ಅಂತ ಎತ್ತಿ ಹಿಡಿಯುವ ಶಾಸ್ತ್ರ. ಆಗ ಈ ಅಕ್ಯೂಸ್ಡ್ಗಳು ಬೋಳೆ ಬಿಟ್ಟಿರುವೆ ಕೋರ್ಟಲ್ಲಿ, ಅದರಲ್ಲಿ ತಗೊಳಕಬೇಕು, ಹಂಗಿರ್ಬೇಕು ಸಾಕು. ಈಗ ಸಾಕ್ಷ್ಯಗಳ ಸಂಗ್ರಹ ಇವೆಲ್ಲ ನಡೀತಾ ಇರೋದು ಈಗ ಸಾರ್ವಜನಿಕ ಗ್ಲೇರ್ನಲ್ಲಿ, ಅಂದರೆ ಆ ಪ್ರಭೆಯಲ್ಲಿ ನಡೀತಾ ಇದೆ ಎಲ್ಲರಿಗೂ.
ಆದರೆ ನಾಳೆ ನ್ಯಾಯಾಲಯದಲ್ಲಿ ಇದೆಲ್ಲ ಇರಲ್ಲ. ಇರಲ್ವಾ? ಈ ಇರೋ ಮೀಡಿಯಾ ಅಟೆನ್ಷನ್ ಇರುತ್ತಾ? ಇರಲ್ಲ. ಹಾಗಾಗಿ ಎವ್ರಿ ಸ್ಟೆಪ್ ಆಫ್ ಎ ಗುಡ್ ಐಒ ಶುಡ್ ಬಿ ಆ ದಿನಗಳು, ಈ ದಿನಗಳಲ್ಲ. ಕ್ಲೈಮ್ಯಾಕ್ಸ್ ಇರೋದೇ ಅಲ್ಲಿ ಅದಕ್ಕೆ ಪೂರಕವಾದ, ಅಲ್ಲಿ ನ್ಯಾಯಾಲಯದಲ್ಲಿ ನ್ಯಾಯಾಲಯವು ಬಯಸುವ ಸಾಕ್ಷ್ಯಗಳು ಎಲ್ಲ ಪಕ್ಕಾ ತಯಾರಿ ಆಗಬೇಕೀಗ ಮಧ್ಯದಲ್ಲಿ. ಮೂರನೇದು, ಇದು ಕ್ರಿಟಿಕಲ್ ನನ್ನ ಪ್ರಕಾರದಲ್ಲಿ, ಮೂರನೇ ಪಾಯಿಂಟ್. ಈಗ ರಿಮಾಂಡ್ ಬಂದಿದೆ, ನಾಳೆ ಚಾರ್ಜ್ ಶೀಟ್ ಆಗತ್ತೆ. ಅದೇನು ಅಂದರೆ, ಯಾರು ಸರ್ಕಾರದ ಪರವಾಗಿ, ಯಾಕಂದರೆ ಈ ಪ್ರಕರಣವನ್ನು ಸರ್ಕಾರವೇ ಹಾಕಿರುತ್ತೆ, ಸ್ಟೇಟ್ ಬಿಕಮ್ಸ್ ಇದರಲ್ಲಿ ಸ್ಟೇಟೇ ವಾದ ಮಾಡೋದ್ರಿಂದ ಪ್ರಾಸಿಕ್ಯೂಟರ್ ಇಸ್ ಎ ವೆರಿ ವೆರಿ ಕ್ರಿಟಿಕಲ್ ರೋಲ್. ನೆಕ್ಸ್ಟ್, ಯಾರು ಪ್ರಾಸಿಕ್ಯೂಟರ್ ಆಗ್ತಾರೆ, ಆ ಪ್ರಾಸಿಕ್ಯೂಟರ್ಗೆ ಇರಬಹುದಾದ ಬದ್ಧತೆಗಳು ಬಹಳ ಇಂಪಾರ್ಟೆಂಟ್. ಪ್ರಾಸಿಕ್ಯೂಟರ್ಗಳಿಗೆ ಇರಲ್ಲ ಅಂತ ನಾನು ಹೇಳಿಲ್ಲ, ಎಲ್ಲ ಪ್ರಾಸಿಕ್ಯೂಟರ್ಗಳಿಗೂ ಇರುತ್ತೆ ಅನ್ನೋದೇ ನಮ್ಮ ನಂಬಿಕೆ ಮತ್ತು ವಿಶ್ವಾಸ. ಅದು ಹಾಗೆ ಇರಬೇಕು, ಬೇರೆ ದಾರಿ ಇಲ್ಲ ಅಲ್ಲಿ. ಆದರೆ ಕೆಲವು ಸರಿ ಪ್ರಾಸಿಕ್ಯೂಟರ್ಗಳು ದೇ ಗೋ ಡೀಪ್ ಇನ್ ಟು ಇಟ್, ದೇ ಟೇಕ್ ಇಟ್ ಆಸ್ ಒನ್ ಟೆಸ್ಟ್ ಕೇಸ್, ನನ್ನ ಲೈಫ್ಗೂ ಇದು ಅನ್ನೋ ಥರ. ದೇ ವಿಲ್ ಬಿ ವೆರಿ ಸೀರಿಯಸ್. ನೋ, ಇದು ಯಾವ ಥರ ಯಾವುದೇ ಪ್ರಭಾವ, ಯಾರ ಮಾತುಗಳು, ಯಾವ ಟೀಕೆಗಳು, ಟಿಪ್ಪಣಿಗಳು ಏನಕ್ಕೂ ತಲೆ ಕೊಡಲ್ಲ ನಾನು. ದಾಟ್ ಬಿಕಮ್ಸ್ ಎ ಕ್ರಿಟಿಕಲ್ ಪಾರ್ಟ್. ಇದು ಮೂರು ಆದರೆ ನೀವು ಇಲ್ಲಿವರೆಗೂ ಕೇಳ್ತಿರೋ ಕ್ರೈಮ್ ಸ್ಟೋರಿ ಏನಿದೆ ಅದು ಒಂದು ಲಾಜಿಕಲ್ ಎಂಡ್ಗೆ ಬಂದು ನಿಲ್ಲುತ್ತೆ. ಇಲ್ಲವಾದಲ್ಲಿ ನೀವು ನಿರೀಕ್ಷೆ ಮಾಡದ ರೀತಿಯಲ್ಲಿ ಚಿತ್ರ ಎಂಡ್ ಆಗ್ಬಿಡುತ್ತೆ. ಪೊಲೀಸ್ ತನಿಖೆಯಲ್ಲಿ ಪೂರಕ ಸಾಕ್ಷ್ಯಗಳನ್ನು ಒದಗಿಸದೇ ಇದ್ದಂತಹ ಸಂದರ್ಭದಲ್ಲಿ ಇದನ್ನೆಲ್ಲ ಪ್ರೂವ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಸರ್. ಈಗ ಈ ಹಂತಕ್ಕೆಲ್ಲ ನೋಡ್ತಾ ಇದ್ರೆ, ಈ ರಿಮಾಂಡ್ ಕಾಪಿನೆಲ್ಲ ನೋಡ್ತಾ ಇದ್ರೆ, ಅದಕ್ಕೆ ಬೇಕಾದಂತೆ ಎಲ್ಲ ಸಾಕ್ಷ್ಯವನ್ನು, ಸಾರ್ವಜನಿಕ ಅಭಿಪ್ರಾಯದ ಪ್ರಕಾರದಲ್ಲಿ ಸಾಕ್ಷಿಗಳು ನೀವು ಟಿವಿನಲ್ಲಿ ಹೇಳೋ ಕಥೆಗಳಿಗೂ ನ್ಯಾಯಾಲಯದಲ್ಲಿ ಅದನ್ನೇ ಸಾಕ್ಷ್ಯ ಎಂದು ಇಟ್ಟುಕೊಂಡು ವಾದ ಮಾಡುವುದಕ್ಕೂ ವ್ಯತ್ಯಾಸ ಇದೆ. ನಾನು ಕೇಳಿದ್ದ ಸ್ಟೋರಿನೇ ನ್ಯಾಯಾಲಯ ಕೇಳಬೇಕು ಅಂತೆಲ್ಲೂ ಇಲ್ಲ. ಅಥವಾ ಪೊಲೀಸ್ನವರೋ ಇನ್ನೊಬ್ಬರು ಹೇಳಿಬಿಟ್ಟ ತಕ್ಷಣ ಹೌದು ಅವ್ರು ಹೇಳಾಗೋಯ್ತು, ತಗೊಳ್ಳಿ ಜಡ್ಜ್ಮೆಂಟ್ ಬರ್ಕೊಳ್ಳಿ ಅಂದ್ಬಿಟ್ಟು ಬರೆಯೋಕ್ಕಾಗಲ್ಲ. ಹಾಗಾಗಿ ಈ ಕೇಸನ್ನು ಹ್ಯಾಂಡ್ಲ್ ಮಾಡಿಸ್ಬೇಕು ಅಂದರೆ ಹಂಗೆ ಹ್ಯಾಂಡ್ಲ್ ಮಾಡಿಸ್ಬೇಕು. ಒಂದನ್ನು ರಾಜ್ಯ ಸರ್ಕಾರ ಮಾಡಬಹುದೇನೋ ಗೊತ್ತಿಲ್ಲ, ಚೆಕ್ ಮಾಡಬೇಕು ಯಾರು ರಾಜ್ಯ ಸರ್ಕಾರ. ನಾವು ಇಂತಹ ಪ್ರಕರಣಗಳಲ್ಲಿ ಬಲವಂತರು, ಶಕ್ತಿವಂತರು, ಪ್ರಭಾವಿಗಳು, ಹಣವಂತರು ಇಂತಹವರ ವಿಚಾರದಲ್ಲಿ ಕ್ರಿಮಿನಲ್ ಆಕ್ಟಿವಿಟಿಗೆ ನಾವು ಅವರುಗಳ ಜೊತೆ ನಿಲ್ಲಲ್ಲ ಅನ್ನೋ ಸಂದೇಶ ರವಾನೆ ಮಾಡುವ ಗಟ್ಟಿತನ ಮತ್ತು ಎದೆಗಾರಿಕೆ ಇದ್ದರೆ ಸರ್ಕಾರಗಳಿಗೆ, ಇಲ್ಲಿವರೆಗೂ ತೋರಿಸಿದ್ದಾರೆ ನಾವು ಇಂಟರ್ಫಿಯರ್ ಆಗಿಲ್ಲ ಅಂತ ಇದ್ದರೆ, ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂಡ್ ಸ್ಟೇಟ್ ಲಾ ಡಿಪಾರ್ಟ್ಮೆಂಟ್ ಇಬ್ಬರು ಸೇರಿಕೊಂಡು ಕ್ವಿಕ್ ಡಿಸ್ಪೋಸಲ್ ಆಫ್ ದಿಸ್ ಕೇಸ್ಗೆ ಪ್ರಯತ್ನಗಳನ್ನು ಮಾಡಿಸಬೇಕು. ಲಾಂಗರ್ ದಿ ಇದು ಡಿಫಿಕಲ್ಟ್. ನಾಳೆ ಆದಷ್ಟು ಬೇಗ ಮುಗಿಸ್ಬೇಕು, ಮುಗಿಸಿ ಸಮಾಜಕ್ಕೊಂದು ಸಂದೇಶ ಕಳಿಸ್ಬೇಕು. ಇನ್ನು 16 ವರ್ಷ ಆದಮೇಲೆ ಮೊಮ್ಮಗು ಯಾವ್ದು ಬಂದಿದ್ದ ಟೈಮಲ್ಲಿ ಅವಾಗ ಒಂದು ಕೇಸ್ ಆಗಿತ್ತಪ್ಪ, ಅದರಲ್ಲಿ ಈಗ ಪ್ರಯೋಜನ ಇಲ್ಲ. ಕ್ವಿಕ್ಲಿ ಸೆಂಡ್ ದ ಮೆಸೇಜ್. ಹಂಗಾರೆ ಇಫ್ ಯು ಆರ್ ರಿಯಲಿ ಸೀರಿಯಸ್, ಆ ಬದ್ಧತೆ ತೋರಿಸಬೇಕಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ತೀವ್ರವಾಗಿದ್ದು, ಬೆಂಗಳೂರಿನ ಜಯಣ್ಣ ಶೆಡ್, ಮೈಸೂರಿನ ಹೋಟೆಲ್ ಮತ್ತು ಫಾರ್ಮ್ ಹೌಸ್ನಲ್ಲಿ ಪೊಲೀಸರು ಮಹಜರನ ನಡೆಸಿದ್ದಾರೆ. 3 ಬೈಕ್ ಸೀಸ್ ಮಾಡಿದ್ದಾರೆ. ಸರಿಯಾಗಿ ಊಟ ಮಾಡದ ಕಾರಣ ಅಸ್ವಸ್ಥರಾಗಿದ್ದ ನಟಿ ಪವಿತ್ರ ಗೌಡಗೆ ಮಲತಹಳ್ಳಿ ಬಿಬಿಎಂಪಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ. ಇನ್ನು ಕ್ರೈಮ್ ಸೀನ್ಗಳಲ್ಲಿಯೇ ಇಲ್ಲದಂತಹ ಕೇಶವಮೂರ್ತಿ, ನಿಖಿಲ್ ಮತ್ತು ಕಾರ್ತಿಕ್ 30 ಲಕ್ಷದ ಆಸೆಗಾಗಿ ಕೊಲೆ ಆರೋಪ ಹೊತ್ತು ಪೊಲೀಸರ ಮುಂದೆ ಶರಣಾಗಿದ್ದ ವಿಚಾರವೂ ಬೆಳಕಿಗೆ ಬಂದಿದೆ. ಈ ಮಧ್ಯೆ ಪ್ರಕರಣದಲ್ಲಿ ಯಾವುದೇ ಒತ್ತಡ ಇಲ್ಲ, ಪೊಲೀಸರು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಸ್ಪಷ್ಟಪಡಿಸಿದ್ದಾರೆ. ಅತ್ತ ಚಿತ್ರದುರ್ಗದಲ್ಲಿ ಮೃತ ರೇಣುಕಾಸ್ವಾಮಿ ನಿವಾಸಕ್ಕೆ ಸಚಿವರಾದ ಪರಮೇಶ್ವರ್, ಡಿ ಸುಧಾಕರ್, ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಭೇಟಿ ಕೊಟ್ಟು ಸಾಂತ್ವನ ಹೇಳಿದರು. ಪೊಲೀಸರ ಒಂದು ವೇಳೆ ಸ್ವಲ್ಪ ಮಟ್ಟಿಗೆ ನಿರ್ಲಕ್ಷ್ಯತನವಾಗಿದ್ರೂ ಕೂಡ ಸಮಸ್ಯಾತ್ಮಕವಾಗಿ ಆಗ್ತಕ್ಕಂಥ ಸಂಭವ ಇತ್ತು. ಪೊಲೀಸ್ ಅಧಿಕಾರಿಗಳು ಬಹಳ ಸಮರ್ಪಕವಾಗಿ, ತ್ವರಿತವಾಗಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಮೃತ ವ್ಯಕ್ತಿ ಕುಟುಂಬದವರಿಗೆ ನಾವು ನ್ಯಾಯವನ್ನ ಒದಗಿಸಬೇಕಾಗ್ತದೆ. ನಮಗೆ ಇರ್ತಕ್ಕಂಥ ಪ್ರೆಷರ್ 140/90, ಅದಕ್ಕೂ ಹೆಚ್ಚು ಇಲ್ಲ, ಕಡಿಮೆನೂ ಇಲ್ಲ. ಐ ವಿಲ್ ಗಿವ್ ಮೈ 2 ಮೊಬೈಲ್ ಫೋನ್ಸ್, ಯು ಕ್ಯಾನ್ ಸಿ ಹೌ ಮೆನಿ ಕಾಲ್ಸ್ ಹ್ಯಾವ್ ಕಮ್. ನೀವು ಅಷ್ಟೇ ಹೇಳಿದ ಮೇಲೆ ನಾವು ವಿ ಬಿಲೀವ್ ಯು ಇನ್ ದಿಸ್ ಕೇಸ್. ನಾವು ಇಲ್ಲಿವರೆಗೂ ಈ ಕೇಸಲ್ಲಿ ಪೊಲೀಸ್ನವ್ರನ್ನ ಹೆಚ್ಚು ಕಡಿಮೆ ನಂಬಿದ್ದೀವಿ, ಹೆಚ್ಚು ಕಡಿಮೆ ನಂಬಿದ್ದೀವಿ. ಬಾರ್ಡರ್ನಲ್ಲಿ ಅಲ್ಲೊಂದು ಕುಹುಕ ಕೀಟ್ಲೆ ಇರ್ಬೋದೇನೋ, ಬಟ್ ಹೆಚ್ಚು ಕಡಿಮೆ ನಂಬಿದ್ದೀವಿ. ದ ರೀಸನ್ ಈಸ್ ಪಬ್ಲಿಕ್ ಒಂಥರ ಬಿಲೀಫಿಗೆ ಬಂದಂಗಿದೆ, ಫೇರ್ ಮಾಡ್ತಾ ಇದ್ದಾರೇನೋ ಅನ್ನಿಸೋ ಥರ ಇದೆ. ಅದು ಡಿಫೀಟ್ ಆಗಬಾರ್ದು ಅನ್ನೋದಿದ್ರೆ ಮಾನ್ಯ ಕಮಿಷನರ್ ಸರ್, ಟಾಕ್ ಟು ಯುವರ್ ಲಾ ಡಿಪಾರ್ಟ್ಮೆಂಟ್, ಟಾಕ್ ಟು ಯುವರ್ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಗೆಟ್ ದಿಸ್ ಕೇಸ್ ಹರ್ಡ್ ಕ್ವಿಕ್ಲಿ ಇನ್ ವಾಟ್ ಎವರ್ ದಿ ಮ್ಯಾನರ್.
ಯಾವ ರೂಪದಲ್ಲಾಗಲಿ ಅದು ಅದೊಂದೇ ಬಯಸ್ತಾರೆ. ನಂಬರ್ 1. ಜನರಲಿ ಐಒಗಳಿಗೆ ನಮಗೆ ಇದು ಕೇಸ್ ಎಂಡ್ ಥರ ಸ್ಟೋರಿನಲ್ಲಿ, ಆದರೆ ಐಒಗಳಿಗೆ ಕಾನೂನು ಪ್ರಕಾರದಲ್ಲಿ ಇದು ಆರಂಭ. ಐಒಗಳಿಗೆ ಕನ್ವಿಕ್ಷನ್ ಬಂದು ಜಡ್ಜ್ಮೆಂಟ್ ಬಂದಾಗಿ ಎಂಡು. ಅಲ್ಲಿವರೆಗೂ ಐಒಗಳು ಹೊಡೆದಾಡಬೇಕು, ಬಡ್ದಾಡಬೇಕು. ಆ ಹೊಡೆದಾಟಕ್ಕೊಂದು ಪೇಷನ್ಸ್ ಅನ್ನೋದೊಂದು ಇರುತ್ತೆ ಅವ್ರಿಗೂ. 8 ವರ್ಷ, 4 ವರ್ಷ, 6 ವರ್ಷ ಎಲ್ಲ ಆಗ್ಬಿಟ್ರೆ. ಹಾಗಾಗಿ ಟೇಕ್ ದಿಸ್ ಆಸ್ ಎ ಸ್ಪೆಷಲ್ ಕೇಸ್ ಬಿಕಾಸ್ ಇಟ್ ಇನ್ವಾಲ್ವ್ಸ್ ರೋಲ್ ಮಾಡೆಲ್ಸ್ ಅಂತ ಅಂದ್ಕೊಳ್ಳೋ ಸೊಸೈಟಿನಲ್ಲಿ. ವಿ ವಿಲ್ ಸೆಂಡ್ ಬ್ಯಾಕ್ ಒಂದು ಪ್ರಾಪರ್ ಮೆಸೇಜನ್ನು ಕಳಿಸೋಣ, ಸಂದೇಶನ ಈ ಸಮಾಜಕ್ಕೆ ಅನ್ನೋದಿದ್ರೆ ಕ್ವಿಕ್ಕಾಗಿ ಮಾಡಿಸಿ. ಅದಾಗಬೇಕು. ಏನು ಬೇಕಾದ್ರೂ ಆಗಲಿ, ಅದು ಪ್ರಶ್ನೆ ಬೇರೆ. ಈ ಸಿಕ್ಕಾಕೊಂಡಿರೋ ಕೇಸಲ್ಲಿ ಮರುಜೀವ ಪಡ್ಕೊಳ್ತಾ ಇವೆ ಕೆಲವೆಲ್ಲ ಅವ್ರ ಮೇಲೆ ದರ್ಶನ್. ಇದು ಭಾಳ ಸಹಜವಾಗಿ ಆಗೋವಂಥದ್ದು. ಇದು RR ನಗರದಲ್ಲಿ ಅವ್ರು ನಿರ್ಮಿಸಿರೋ ಒಂದು ಮನೆ BBMP ಪ್ಲ್ಯಾನ್ ಮಾಡ್ತಿದೆಯಂತೆ ತೆರವು ಮಾಡೋಕ್ಕೆ. ಬಿಕಾಸ್ ಅದು ರಾಜಾ ಕಾಲುವೆ ಮೇಲೆ ಇದೆ ಅನ್ನೋ ಆರೋಪ ಇದೆ. ಹಿಂದೆನೇ ಇದಾಯಿತು, ಆಗಲೇ ಗಲಾಟೆ ಆಗಿತ್ತು. ಆವಾಗ ಅವ್ರೋಗಿ ಸ್ಟೇ ತೊಗೊಂಡಿದ್ರು. ಈ ಸ್ಟೇನ ವೆಕೇಟ್ ಮಾಡಿಸೋಕ್ಕೆ ಯಾರೂ ಕ್ರಮ ತಗೊಳ್ಳಿಲ್ಲ. ಈಗ ತಗೊಂಡಿಲ್ಲ. ಈಗ DCM ಹೇಳ್ತಾರಂತೆ ಯಾರಾದರೂ ಸರಿ ನಾವು ಕ್ರಮ ತಗೋತೀವಿ, ಯಾರಷ್ಟೇ ತಂದಿದ್ರು ಅಷ್ಟೇ ತಗೋತೀವಿ ಅಂತೆಲ್ಲ ಹೇಳಿದ್ದಾರೆ. ನೀವು ಹೇಳಿ ಪ್ರಯೋಜನ ಇಲ್ಲ, ಅಪ್ಲಿಕೇಶನ್ ಮೂವ್ ಮಾಡಿ ನೋಡೋಣ, ನಮ್ಮ ಗಮನಕ್ಕೂ ಮಾಧ್ಯಮಕ್ಕೂ ಬೇಕಾದ್ರೆ ಹೇಳಿಬಿಟ್ಟು. ಅಥವಾ ಅಷ್ಟೇ ತಂದ ಮೇಲೆ ಸುಮ್ಮನೆ ಕೂತಿದ್ದಾರೆ ಯಾಕೆ ಲಾ ಡಿಪಾರ್ಟ್ಮೆಂಟು ಮತ್ತು BBMP ಆಫೀಸರ್ಸ್ ಅಂತ ಒಂದು ಇಂಟರ್ನಲ್ ಎನ್ಕ್ವೈರಿ ಕಾಲ್ ಮಾಡಬೇಕಲ್ಲ. ನಿಮ್ಮನ್ನು ತಡೆದಿದ್ದೇನು? ಯಾರು ತಡೆದ್ರು ಅದನ್ನು? ಯಾಕೆ ತಡೀತಾರೆ? ರಾಜಾ ಕಾಲುವೆ ವಿಚಾರದಲ್ಲಿ ಬೇರೆ ಯಾರು ಬಡವರದ್ದು ಯಾರ್ದಾರು ಮನೆಗಳು ಅಥವಾ ಇನ್ನೊಂದು ಇದ್ದರೆ ಬಿಟ್ಟಿದ್ದೀರೇನು? ಮುಲಾಜಿಲ್ದೆ ಡೆಮಾಲಿಷ್ ತೆಗೆದಿದ್ದೀರಲ್ಲ. ಹಾಗಾಗಿ ಈಗಲೂ ಫೈಟ್ ಮಾಡಿ ಕಾನೂನು ಪ್ರಕಾರ ಹೋಗಿ ಸ್ಟೇ ಅದೇನು ಮಾಡಬೇಕೋ ಕೇಳಿ, ಬೇರೆ ವಿಚಾರ. ಇಷ್ಟು ವರ್ಷ ಸುಮ್ಮನೆ ಇದ್ದದ್ದು ಯಾಕೆ? ಇಷ್ಟು ಟೈಮ್ ಯಾಕೆ ತಗೊಳ್ತು? ಇನ್ನವ್ರು ಫಾರಮ್ ಹೌಸಲ್ಲಿ ಎಲ್ಲೋದ ಆನೇಕಲ್ ಹತ್ರ ಅಂತೆ. ಹೋಯ್ತು, ಸೆಕೆಂಡ್ ಫಾರ್ಮ್ ಹೌಸ್ ಮೈಸೂರು ಹತ್ರ ಒಂದು, ಇದೊಂದು ಬೇರೆನಾ? ಓಕೆ, ಡನ್. ಅವರ ಮ್ಯಾನೇಜರು ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅದ್ರ ಬಗ್ಗೆ ತನಿಖೆ ನಡೆಸಿದ್ದಾರಂತೆ. ಬಟ್ ಮೇಲ್ನೋಟಕ್ಕೆ ಇಟ್ ಲುಕ್ಸ್ ಲೈಕ್ ಎ ಸೂಯಿಸೈಡ್ ಕೇಸ್ ಇದ್ದಂಗೆ ಇದೆ ಅದು. ವಿಡಿಯೋ ಮಾಡಿದ್ದಾರೆ. ಬಟ್ ಈ ಥರ ಪ್ರಕರಣ ನಡೆದಾಗ ಹೇಳ್ತಾರಲ್ಲ, ಕಷ್ಟ ಬಂದಾಗ ಬೆಟ್ಟದಂತೆ ಬರುತ್ತೆ ಅಂತ, ಹಾಗೆ ಎಲ್ಲ ಒತ್ಕೊಂಡು ಬರ್ತಿರ್ಬೋದು. ಇನ್ನು ಅದೇನೋ ಫಾರಮ್ ಹೌಸಲ್ಲಿ ಟಿ ನರಸೀಪುರದಲ್ಲಿ ಮೈಸೂರು ಹತ್ರ ಪಕ್ಷಿಗಳನ್ನೆಲ್ಲ ಯಾವುದು ಕಾನೂನಲ್ಲಿ ಸಾಕಬಾರದು ಅಂತಿದೆಯೋ ಅದೇನೋ ಸಾಕಿದ್ರಂತೆ. ಅದರಲ್ಲಿ ಅರಣ್ಯ ಇಲಾಖೆಯವರು ನಾವು ಚಾರ್ಜ್ ಶೀಟ್ ಹಾಕ್ತೀವಿ ಅಂತ ಹೋಗಿದ್ದಾರಂತೆ. ಅದರಲ್ಲಿ ಅವ್ರ ಪತ್ನಿ ವಿಜಯಲಕ್ಷ್ಮಿನೂ ಆರೋಪಿ ಆಗ್ತಾರೆ ಚಾರ್ಜ್ ಶೀಟ್ ಹಾಕಿದ್ರೆ. ಎಸ್, ಯಾರಷ್ಟೇ ನೀನು ಸ್ಟೇ ತರಲಿ, ನಾ ಸ್ಟೇ ತರಲಿ, ಇನ್ನೊಬ್ಬ ಸ್ಟೇ ತರಲಿ, ಕಾನೂನು ಪ್ರಕಾರ ಯಾವುದಿದೆ ಅವೆಲ್ಲ ಕೂಡ ವೆಕೇಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ. ಯಾರು ಅಕ್ರಮ ಮಾಡಿದ್ದಾರೆ ಅವ್ರ ಮೇಲೆ FIR ಆಗಿದೆ. ತನಿಖೆ ಆದ್ಮೇಲೆ ಅದು ಸಿದ್ಧ ಆದ್ಮೇಲೆ ಚಾರ್ಜ್ ಶೀಟ್ ಹಾಕ್ತಾರೆ. ಯಾರಿದ್ರು ಕಾನೂನಿಗಿಂತ ದೊಡ್ಡವರಿಲ್ಲ, ಕಾನೂನು ರೀತಿಯ ಕ್ರಮ ಆಗ್ತದೆ. ನಾವು ಬಂದ್ಮೇಲೆ ಯಾರಿಗೂ ರಾಯಭಾರಿ ಮಾಡ್ಕೊಂಡಿಲ್ಲ, ರಾಯಭಾರಿ ನಮ್ದು ಯಾರು ಇಲ್ಲ. ಅಂದರೆ ಏಪ್ರಿಲ್ 16ನೇ ತಾರೀಕು ಅದು ದರ್ಶನ್ ಅವರಿಗೆ ಸೇರಿದೆ ಅಂತೇಳಿ ಹೇಳ್ತಾರೆ. ಆ ಒಂದು ಫಾರ್ಮ್ ಹೌಸ್ನಲ್ಲಿ ಒಬ್ಬ ಶ್ರೀಧರ್ ಅಂತೇಳಿ ಅಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ವಿಷ ಸೇವನೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ ಬಗ್ಗೆ ಆನೇಕಲ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣವನ್ನು ದಾಖಲ ಮಾಡಿ ತನಿಖೆ ನಡೀತಾ ಇದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ ವಿರುದ್ಧ ನಿರ್ಮಾಪಕ ಉಮಾಪತಿ ಗೌಡ ಮತ್ತು ಇಂದ್ರಜಿತ್ ಲಂಕೇಶ್ ತಮ್ಮ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. ಈ ಮಧ್ಯೆ ದರ್ಶನ್ ಇಂತಹ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ನಂಬಲು ಕಷ್ಟವಾಗ್ತಾ ಇದೆ. ಪೊಲೀಸ್ ತನಿಖೆ ಮೂಲಕ ಸತ್ಯ ಹೊರಗೆ ಬರಲಿ, ರೇಣುಕಾಸ್ವಾಮಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ರಚಿತಾರಾಮ್ ಪೋಸ್ಟ್ ಮಾಡಿದ್ದಾರೆ. ಸ್ವಾಮಿ, ಇವತ್ತಿನ ಕಾಲ ಹೆಂಗೆ ಅಂದರೆ ಒಳ್ಳೆಯವರ ಇರ್ಬೋದು, ದೇವರಂತ ಮನುಷ್ಯ ನಾಯಂತ ಬುದ್ಧಿ ಅಂತಾರೆ. ಸೊ ಹಂಗೆ ಬಿಟ್ಟಾಕಿ ಸರ್, ತಪ್ಪು ಮಾಡಿರೋರು. ನಾನು 8 ಆರೋಪಿದು ನಾನು ನೋಡಿದ್ದೀನಿ. ಕೂತ್ರೆ ಜುಟ್ಟು, ನಿಂತ್ರೆ ಕಾಲು. ನನ್ನ ಅನುಭವ ಇದು. ಅಕ್ಷಮ್ಯ ಅಪರಾಧ ಅದು. ಆತ ಎಷ್ಟೇ ಬೇಡ್ಕೊಂಡ್ರು ಕೂಡ ಬಿಡ್ಲಿಲ್ಲ ಅಂತೇಳಿ. ಸರ್, ಯಾರೇ ಆ ಥರದ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಗಲ್ಲಿಗೆ ಏರಿಸ್ಬೇಕಾಗ್ತದೆ. ನಾನು 2021ರಲ್ಲಿ ನಾನು ಒಂದು ಏಕಾಂಗಿಯಾಗಿ ಅವಾಗ ಧ್ವನಿ ಎತ್ತಿದಾಗ ಬೆಂಬಲ ನೀಡಿದ್ರಿ, ಬೆಂತಟ್ಟಿದ್ರಿ. ಅವತ್ತೇನಾರ ಸುಧಾರಣೆ ಆಗಿದ್ದಿದ್ರೆ ಈ ತರ ಒಂದು ಅನಾಹುತ ಆಗ್ತಾ ಇರಲಿಲ್ಲ. ಆದ್ರೆ ಇವತ್ತು ಈ ತರ ಒಂದು ಪರಿಸ್ಥಿತಿ ಆಗ್ಬಾರ್ದಾಗಿತ್ತು. ಸಾಮಾಜಿಕ ಜಾಲತಾಣದಲ್ಲೇ ಇದೆಲ್ಲ ನಡೀತಾ ಇರೋದು. ಒಂದು ಸಾಮಾಜಿಕ ಜಾಲತಾಣ ಎಂತ ಅದ್ಭುತವಾದ ಮಾಧ್ಯಮ ಅಂದ್ರೆ ಈ ತರ ಒಂದು ಅದ್ಭುತವಾದ ಶಕ್ತಿ ಇವತ್ತು ಮಿಸ್ಯೂಸ್ ಆಗ್ತಾ ಇದೆ. ರೈಟ್, ಯಾರೋ ಮೇಡಮ್ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಕಾರಣ ಅವ್ರ ಫಸ್ಟ್ ಫಿಲಮ್ಗೆ ಅವರೇ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತನೋ ವಾಟ್ ಎವರ್ ಇಟ್ ಈಸ್. ನಂಬಲು ಕಷ್ಟವಾಗುತ್ತಿದೆ. ನಿಮ್ಮನ್ನು ನಂಬಿ ಅಂತ ಯಾರೂ ಹೇಳಿಲ್ಲ. ಹೌದು, ಅವ್ರು ಮರ್ಡರರೇ ಅಂತ ನಾನು ತೀರ್ಮಾನ ಕೊಡೋ ಸ್ಟೇಜಲ್ಲಿ ಇಲ್ಲ. ಆರೋಪದಲ್ಲೇ ಇದೆ, ಅದು ಆರೋಪದಲ್ಲೇ ಇದೆ. ಆದರೆ ನೀವು
ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದ ಹೀರೋ ವಿಚಾರದಲ್ಲಿ ಹಾಗೆ ಹೇಳಬೇಕಾದ ಅನಿವಾರ್ಯತೆ ಅಥವಾ ಭಾವನೆ ಇದ್ದರೆ ಅದಕ್ಕೆ ನಾವು ಆಕ್ಷೇಪನೂ ಎತ್ತಲ್ಲ, ನೀವೇನಾದ್ರು ಮಾಡ್ಕೊಳ್ಳಿ. ನಿಜ. ಬಟ್ ನಂಬಬೇಕಾದ್ದು ಒಂದಿದೆ ಮೇಡಮ್, ಅದು ರೇಣುಕಾಸ್ವಾಮಿ ಎಂಬುವವನು ಸತ್ತಿದ್ದಾನೆ, ಅವನ ಹೆಂಡತಿ ಹೆಣ್ಣು ಮಗಳು ನಿಮ್ಮ ಥರಾನೇ 5 ತಿಂಗಳ ಗರ್ಭಿಣಿ. ನೀವು ಅದನ್ನು ನಂಬಿದ್ರೆ ಸಾಕು, ಮಿಕ್ಕಿದ್ದು ಅಲ್ಲಿಂದ ಮುಂದಕ್ಕೆ ನಿಮ್ಮ ಭಾವನೆಗಳು ಅದ್ರ ಪಾಡ್ಗೆ ಅದು ರೂಪುಗೊಳ್ಳುತ್ತೆ. ಅಲ್ಲಿಗೆ ಬಿಡಬೇಕು. ಆಲ್ ರೈಟ್.